ಸ್ವಾಮಿ ಶರಣಂ. 1672ರಲ್ಲಿ ಸರ್ ಐಸಾಕ್ ನ್ಯೂಟನ್ ಅವರು ರಾಯಲ್ ಸೊಸೈಟಿ ಆಫ್ ಪಬ್ಲಿಕೇಶನ್ಸ್ಗೆ ಒಂದು ಪೇಪರ್ನ ಕಳಿಸ್ಕೊಡ್ತಾರೆ. ಆ ಪೇಪರಲ್ಲಿರೋ ಅಂಶಕ್ಕೂ ನಾವು ನವಗ್ರಹಗಳಲ್ಲಿ ನೋಡೋವಂಥ ಸೂರ್ಯನಿಗೂ ಸಂಬಂಧ ಇದೆ ಅಂದರೆ ನೀವು ನಂಬ್ತೀರಾ? 1666ನೇ ಇಸ್ವಿಯಿಂದ ಸರ್ ಐಸಾಕ್ ನ್ಯೂಟನ್ ಅವರು ಒಂದು ಎಕ್ಸ್ಪೆರಿಮೆಂಟ್ನ ಕೈಗೊಳ್ತಾರೆ. ಒಂದು ಪ್ರಿಸಮ್ನ ತಗೊಂಡು ಆ ಪ್ರಿಸಮ್ಗೆ ಸನ್ಲೈಟ್ನ ಪಾಸ್ ಮಾಡಿದಾಗ ಅದರಿಂದ 7 ಬಣ್ಣಗಳು ಆಚೆ ಬರ್ತವೆ. ತಿರ್ಗಾ ಇನ್ನೊಂದು ಪ್ರಿಸಮ್ನ ತಗೊಂಡು ಈ 7 ಬಣ್ಣಗಳನ್ನ ಅದರಲ್ಲಿ ತಿರ್ಗಾ ಪಾಸ್ ಮಾಡಿದಾಗ ಅದು ತಿರ್ಗಾ ಒಂದು ಸಿಂಗಲ್ ವೈಟ್ ಲೈಟಾಗಿ ಆಚೆ ಬರುತ್ತೆ. ಸೊ ಇದರಿಂದ ಅವರೊಂದು ಕನ್ಕ್ಲೂಷನ್ಗೆ ಬರ್ತಾರೆ. ಏನು ಅಂದರೆ ಸನ್ಲೈಟ್, ಸೂರ್ಯನ ಬೆಳಕು 7 ಬಣ್ಣಗಳಿಂದ ಆಗಿದೆ ಅಂತ ಹೇಳ್ಬಿಟ್ಟು ಅಂತ ಅವರಲ್ಲಿ ತರ್ತಾರೆ. ಸೊ ಇದಕ್ಕೂ ನಾವು ನವಗ್ರಹಗಳಲ್ಲಿ ನೋಡುವಂಥ ಸೂರ್ಯನಿಗೂ ಏನು ಸಂಬಂಧ ಅಂತ ಹೇಳ್ಬಿಟ್ಟು ಅಂತ ಯೋಚನೆ ಮಾಡ್ತಿದ್ರೆ, ನವಗ್ರಹದಲ್ಲಿ ಸೂರ್ಯನ ನೀವೇನಾದರೂ ನೋಡಿದರೆ ಆ ಸೂರ್ಯಂದು ರಥಕ್ಕೆ 7 ಕುದುರೆಗಳನ್ನ ಕಟ್ಟಿರ್ತಾರೆ. ಈ 7 ಕುದುರೆಗಳು ಏನನ್ನ ಬಿಂಬಿಸುತ್ತೆ ಅಂದರೆ ಈ 7 ಬಣ್ಣಗಳನ್ನ ಈ 7 ಕುದುರೆಗಳು ಬಿಂಬಿಸುತ್ತೆ. ಅದ್ರ ಜೊತೆಯಲ್ಲಿ ಆ ಕುದುರೆಗಳಿಗೆ ಕಾಲಲ್ಲಿ ಕಟ್ಟಿರುವಂಥ ಗೆಜ್ಜೆಗಳು ಆ 7 ಸ್ವರಗಳನ್ನೂ ರೆಪ್ರೆಸೆಂಟ್ ಮಾಡುತ್ತೆ. 1666ನೇ ಇಸ್ವಿನಲ್ಲಿ ಒಂದು ಎಕ್ಸ್ಪೆರಿಮೆಂಟ್ನ ಕಂಡಕ್ಟ್ ಮಾಡಿ 72ರಲ್ಲಿ ಅದನ್ನು ಪಬ್ಲಿಕೇಶನ್ಗೆ ತಗೊಂಬಂದು ಪ್ರಪಂಚಕ್ಕೆ ಸೂರ್ಯನ ಬೆಳಕಲ್ಲಿ 7 ಬಣ್ಣ ಐತೆ ಅಂತ ಹೇಳ್ಬಿಟ್ಟು ಅಂತ ವೆಸ್ಟರ್ನ್ ಕಂಟ್ರೀಸ್ ಅವರು ಅದನ್ನು ಹೇಳಿದ್ರು. ಬಟ್ ಆದರೆ ಅದಕ್ಕೂ ಮುಂಚೆ ಸಾವಿರಾರು ವರ್ಷಗಳ ಹಿಂದೆಯೇ ನಮ್ಮ ನವಗ್ರಹಗಳ ಮೂಲಕ ನಮ್ಮ ಪೂರ್ವಜರು ನಮಗೆ ಸೂರ್ಯನ ಬೆಳಕಿನಲ್ಲಿ 7 ಬಣ್ಣಗಳಿವೆ ಅಂತ ಹೇಳ್ಬಿಟ್ಟು ಅಂತ ಚಿತ್ರವಾಗಿ ನಮ್ಮ ಮುಂದೆ ಕಣ್ಮುಂದೆ ಇಟ್ಟವರು. ನಮ್ಮ ಕಲೆ, ಸಂಸ್ಕೃತಿ, ಶಿಲ್ಪಿ, ಆಚರಣೆ ಇವುಗಳಲ್ಲಿ ಸೈನ್ಸ್ ಅನ್ನೋದು ಒಂದು ಭಾಗವಾಗೇ ಇದೆ. ಅವುಗಳಲ್ಲಿ ಅಡಗಿರುವ ಸೈನ್ಸ್ನ ಹುಡ್ಕೊಂಡೋಗೋದೇ ಈ ಚಾನಲ್ನ ಉದ್ದೇಶ. ಎಲ್ಲರಿಗೂ ಶುಭವಾಗಲಿ. ಸ್ವಾಮಿ ಶರಣು.